ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಗೌರ್ಮೆಂಟ್ ಜಾಬ್ ಯಾವ ಥರ ನೋಟಿಫಿಕೇಷನ್ ಮಾಡಿರ್ತಾರೆ ಅಂತ ಚೆಕ್ ಮಾಡೋಣ. ಗೌರ್ಮೆಂಟ್ ಎಕ್ಸಾಮ್ ನೋಟಿಫಿಕೇಷನ್ ಅಂತ ಸರ್ಚ್ ಮಾಡಿ. ಇಲ್ಲಿ ಕೆಳಗಡೆ ಕರ್ನಾಟಕ ಗೌರ್ಮೆಂಟ್ ಜಾಬ್ಸ್ 2026 ಅಪ್ಲೈ ಕರ್ನಾಟಕ ಸರ್ಕಾರಿ ಉದ್ಯೋಗಗಳಂತ ಇದೆ ನೋಡಿ. ಇಲ್ಲಿದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ನಂತರ ಈ ಥರ ಸ್ಕ್ರೋಲ್ ಮಾಡಿ ಮೇಲೆ ಇಲ್ಲಿದೆ ನೋಡಿ, ಕರ್ನಾಟಕ ಸರ್ಕಾರಿ ಉದ್ಯೋಗಗಳ ಮಾಹಿತಿ ಅಂತ ಇಲ್ಲಿದೆ ನೋಡಿ. ಕರ್ನಾಟಕ ಯಾವ ಥರ ಅಪ್ಲಿಕೇಶನ್ಸ್ ಹಾಕಬೇಕಂತ ಇಲ್ಲೇ ಅಪ್ಲೈ ನೌ ಅಂತ ಇದೆ ನೋಡಿ. ಇಲ್ಲಿ ಕೆಳಗಡೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಓಪನ್ ಆಗುತ್ತೆ. ಲಿಂಕ್ ಯಾವ ಥರ ಓಪನ್ ಮಾಡಬೇಕಂತ ಹೇಳ್ತೀನಿ. ಇಲ್ಲಿ ಉತ್ತರ ಕನ್ನಡದಲ್ಲಿ ಇದೆ ನೋಡಿ. MBBS ಮಾಸ್ಟರ್ಸ್ ಡಿಗ್ರಿ ಕಂಪ್ಲೀಟ್ ಆದವರು ಅಪ್ಲಿಕೇಶನ್ಸ್ ಹಾಕೋಬೋದು. ಹಾಗೆ ಡಿಗ್ರಿ ಹಾಗೂ ಪೋಸ್ಟ್ ಗ್ರ್ಯಾಜುಯೇಷನ್ ಆದರೂ ಅಪ್ಲಿಕೇಶನ್ಸನ್ನು ಹಾಕ್ಕೊಳ್ಬೋದು. ಇಲ್ಲಿ ಮೇಲ್ಗಡೆ ಬಂದರೆ ಯಾವ್ಯಾವ ಡಿಸ್ಟಿಕ್ಕಿಗೆ ಯಾವ ಥರ ಜಾಬ್ಸ್ ಇದೆ ಅಂತ ಚೆಕ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಕೆಳಗಡೆ ಬಂದರೆ BMTC ಹಾಗೂ KPTC ಹಾಗೂ KSRTC ಎಲ್ಲ ಥರ ಜಾಬ್ಗಳ ಮಾಹಿತಿ ಇರುತ್ತದೆ. ಹಾಗೂ ಯಾವ ಥರ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಅಂತ ಇಲ್ಲಿದೆ ನೋಡಿ. ಫಸ್ಟು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಸ್ ಇರುತ್ತೆ. ನೆಕ್ಸ್ಟು ಪ್ರಿಲಿಮ್ಸು ಹಾಗೂ ಮೇನ್ಸ್ ಎಕ್ಸಾಮ್ ಇರುತ್ತೆ KS ಥರನೇ. ಆಮೇಲೆ ಫಿಸಿಕಲ್ ಟೆಸ್ಟು, ಆಮೇಲೆ ಇಂಟರ್ವ್ಯೂ ಮಾಡ್ತಾರೆ. ಇದಕ್ಕೆ ಎಕ್ಸಾಮ್ಗೆ ಯಾವ ಥರ ಕ್ವಾಲಿಫಿಕೇಷನ್ ಇರುತ್ತೆ ಅಂದರೆ SSLC ಆದವ್ರಿಗೆ ಡ್ರೈವರ್ ಹಾಗೂ ಅಟೆಂಡೆಂಟ್, ಹೌಸ್ ಕೀಪಿಂಗ್ ಎಕ್ಸೆಟ್ರಾ ಇರುತ್ತೆ. ಹಾಗೂ ಡಿಗ್ರಿ ಕಂಪ್ಲೀಟ್ ಆದವ್ರಿಗೆ ಅಸಿಸ್ಟೆಂಟ್ ಇಂಜಿನಿಯರ್ ಹಾಗೂ ಜೂನಿಯರ್ ಇಂಜಿನಿಯರ್ ಈ ಥರ ಇರುತ್ತೆ. ಪೋಸ್ಟ್ ಗ್ರ್ಯಾಜುಯೇಷನ್ ಆದವ್ರಿಗೆ ಲೈಬ್ರರಿಯಲ್ಲಿ ಅಸಿಸ್ಟೆಂಟ್ ಆಗಿ ಇರುವಂತಹ ಹುದ್ದೆಗಳು. ಸ್ಯಾಲ್ರಿ ನೋಡಬೇಕಾದ್ರೆ ಬನ್ನಿ ಸ್ನೇಹಿತರೆ, ಇವತ್ತು ಸ್ಯಾಲ್ರಿ ಯಾವ ಥರ ಇರುತ್ತೆ ಅಂತ ಚೆಕ್ ಮಾಡೋಣ. ಸ್ಯಾಲ್ರಿ ಯಾವ ಥರ ಇರುತ್ತೆ ಅಂತ ಚೆಕ್ ಮಾಡೋಣ ನೋಡಿ. ಇಲ್ಲಿದೆ ನೋಡಿ. ಇಲ್ಲಿ ಪೋಸ್ಟ್ ಯಾವ ಥರ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 18 ಪೋಸ್ಟ್ಗಳಿವೆ. ಚಾಮರಾಜನಗರ, ರಾಯಚೂರು ಈ ಭಾಗದಲ್ಲಿ ಹುದ್ದೆಗಳಿವೆ. ಏಜ್ ರಿಲ್ಯಾಕ್ಸೇಷನ್ ಏನಿಲ್ಲ. ಅಪ್ಲಿಕೇಶನ್ ಫೀ ಯಾವುದೇ ರೀತಿ ಇರೋದಿಲ್ಲ. ಸೆಲೆಕ್ಷನ್ ಇಂಟರ್ವ್ಯೂ ಮಾಡ್ಕೋತಾರೆ. ನೀವು ಅಪ್ಲೈ ಮಾಡಿ. ಇಲ್ಲಿದೆ ನೋಡಿ ಅಪ್ಲೈ ಮಾಡೋದು. ಲಾಸ್ಟ್ ಡೇಟ್ ಮಾರ್ಚ್. ಅಪ್ಲೈ ಡೇಟ್ ಮುಗಿದಿದೆ. ಇದೇ ಥರ ಯಾವುದೇ ರೀತಿಯ ಅಪ್ಲಿಕೇಶನ್ಸ್ ಫಾರ್ಮ್ಗಳು ಇರುತ್ತವೆ. ಚೆಕ್ ಮಾಡೋಣ ಬನ್ನಿ. ಲೇಟೆಸ್ಟ್ ಆಗಿ ಯಾವ ಬಂದಿದೆ ಅಂತ ಚೆಕ್ ಮಾಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿದೆ ನೋಡಿ ಸ್ನೇಹಿತರೆ. ಈ ಜಾಬ್ನ ಯಾವ ಥರ ಇರುತ್ತೆ ಅಂತ ಹೇಳ್ತಿದ್ದೀನಿ. PUC ಡಿಗ್ರಿ 10th ಆದರೂ ಅಪ್ಲೈ ಮಾಡ್ಬೋದು. ಸ್ಯಾಲ್ರಿ ಬಂದು 44,425 ರೂಪಾಯಿಂದ 83,700 ರೂಪಾಯಿವರೆಗೆ ಇರುತ್ತೆ. ಸೆಕೆಂಡ್ ಕ್ಲಾಸ್ 34,000. ವೀಲ್ ಚೇರ್ ಡ್ರೈವರ್, ವೆಹಿಕಲ್ ಡ್ರೈವರ್ 31,000. ಅಲ್ಲಿ ಯಾವುದೇ ರೀತಿಯ ಎಕ್ಸಾಮ್ಸ್ ಇರುವುದಿಲ್ಲ. ಡೈರೆಕ್ಟ್ ಅಪ್ಲಿಕೇಶನ್ಸ್ ಹಾಕಿದರೆ ಸಾಕು, ಸೆಲೆಕ್ಟ್ ಮಾಡ್ಕೋತಾರೆ. OBC ಹಾಗೂ 3B, 2A, 2B, 3A, 3B ಕ್ಯಾಂಡಿಡೇಟ್ಸ್ಗೆ 3 ವರ್ಷ ಅಲೋವೆನ್ಸ್ ಇರುತ್ತದೆ. ಏಜ್ ರಿಲ್ಯಾಕ್ಸೇಷನ್ ಕೂಡ ಇರ್ತದೆ. ಹಾಗೆ ಅಪ್ಲಿಕೇಶನ್ ಫೀಸ್ ಬಂದು SC/ST ದವರಿಗೆ 500 ರೂಪಾಯಿ ಮಾತ್ರ. ಜನರಲ್ನವ್ರಿಗೆ 1,000 ಇರುತ್ತೆ. ಅಪ್ಲಿಕೇಶನ್ ಬೇಗ ಹಾಕ್ಕೊಳ್ಳಿ. ಎಕ್ಸಾಮ್ಸ್ ಯಾವ ಥರ ಕಂಡಕ್ಟ್ ಮಾಡ್ತಾರೆ ಅಂತ ಇಲ್ಲಿ ಹೇಳಿದೆ ನೋಡಿ. ರಿಟರ್ನ್ ಟೆಸ್ಟ್, ಇಂಟರ್ವ್ಯೂ, ಎಕ್ಸಾಮಿನೇಷನ್ ಪ್ಯಾಟರ್ನ್ ಹಾಗೂ ಜನರಲ್ ಕನ್ನಡ, ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷು ಹಾಗೂ ಜನರಲ್ ನಾಲೆಜ್ಗೆ 25 ಮಾರ್ಕ್ಸು, ಕನ್ನಡಕ್ಕೆ 50 ಮಾರ್ಕ್ಸು, ಭಾರತ ಸಂವಿಧಾನಕ್ಕೆ 25, ಸಹಕಾರ ವಿಷಯಕ್ಕೆ 50 ಮಾರ್ಕ್ಸು, ಬ್ಯಾಂಕಿಂಗ್ ಹಾಗೂ ಚಟುವಟಿಕೆಗಳು 25 ಅಂಕಗಳು. ಸುಮಾರು ಇಲ್ಲಿದೆ ನೋಡಿ ಅಪ್ಲೈ ಡೇಟ್ ಯಾವ ಥರ ಇರುತ್ತೆ. 6/4/2026ರಿಂದ 6/5/2026 ಇರುತ್ತದೆ. ಇಲ್ಲಿ ಇದೆ ನೋಡಿ. ನಿಮ್ಮದು ಯಾವ ಥರ ಕ್ವಾಲಿಫಿಕೇಷನ್ ಆಗಿದೆ, 10th ಆಗಿದೆನಾ ಹಾಗೂ ಮತ್ತು ಡಿಪ್ಲೊಮಾನ ಮತ್ತು ITIನ, ಡಿಗ್ರಿನ, ಗ್ರ್ಯಾಜುಯೇಷನ್ ಹಾಗೂ BE, BTech, ME, MBA, MBBS, ಮಾಸ್ಟರ್ ಡಿಗ್ರಿ, ಪೋಸ್ಟ್ ಗ್ರ್ಯಾಜುಯೇಷನ್ ಎಲ್ಲ ಥರದ
ಅಪ್ಲಿಕೇಶನ್ಸ್ಗಳಿಗೂ ಹಾಕೋಬೋದು. ಇಲ್ಲಿದೆ ನೋಡಿ ಯಾವ ಥರ ಇದೆ ಅಂತ. ಡಿಸ್ಟಿಕ್ ವೈಸ್ ಎಲ್ಲ ಜಾಬ್ ಇರುತ್ತದೆ, ಹಾಗೆ ಚೆಕ್ ಮಾಡ್ಕೊಳ್ಳಿ.